ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾವು ಪ್ರತಿದಿನ ತಿನ್ನುವ ಒಂದು ಹಣ್ಣಿನ ಬೀಜ ನಿಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಲಾಭ ಕೊಡ್ಬೋದು ಅಂದರೆ ನಂಬ್ತೀರಾ? ಬಹಳ ಜನರು ನೇರಳೆ ಹಣ್ಣನ್ನು ತಿಂದ ನಂತರ ಅದರ ಬೀಜವನ್ನು ನೇರವಾಗಿ ಕಸದ ಬುಟ್ಟಿಗೆ ಎಸೆತಾರೆ. ಆದರೆ ಆಯುರ್ವೇದದಲ್ಲಿ ಇದೇ ಬೀಜವನ್ನು ಒಂದು ನೈಸರ್ಗಿಕ ಆರೋಗ್ಯ ರಹಸ್ಯ ಎಂದು ಪರಿಗಣಿಸಲಾಗುತ್ತದೆ. ಹೌದು ಸ್ನೇಹಿತರೆ, ನಾವು ಇವತ್ತು ಮಾತನಾಡೋದು ನೇರಳೆ ಬೀಜದ ಪುಡಿಯ ಬಗ್ಗೆ. ಒಂದು ಸಣ್ಣ ಪುಡಿ ದೇಹಕ್ಕೆ ಎಷ್ಟು ಅದ್ಭುತ ಲಾಭ ಕೊಡಬಹುದು ಗೊತ್ತಾ? ಕೇಳಿದ ಮೇಲೆ ನೀವು ಇನ್ನು ಮುಂದೆ ನೇರಳೆ ಬೀಜವನ್ನು ಎಸೆಯೋದೇ ಇಲ್ಲ. ಮೊದಲನೇದಾಗಿ ನೇರಳೆ ಬೀಜದ ಪುಡಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಹಲವರು ಇದನ್ನು ಡಯಾಬಿಟಿಸ್ ಸಪೋರ್ಟ್ಗಾಗಿ ಬಳಸ್ತಾರೆ. ಆದರೆ ಇದು ಅಷ್ಟಕ್ಕೆ ಸೀಮಿತ ಅಲ್ಲ. ಇದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಸಹಾಯ ಮಾಡಬಹುದು. ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಅಜೀರ್ಣ ಸಮಸ್ಯೆಗಳನ್ನು ಕಡಿಮೆ ಮಾಡಲು ನೆರವಾಗಬಹುದು. ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರಿಗೆ ಕೂಡ ಇದು ಒಳ್ಳೆಯ ಸಹಾಯ ಮಾಡಬಹುದು. ಯಾಕೆಂದರೆ ಇದು ಹಸಿವನ್ನು ನಿಯಂತ್ರಿಸಿ ಹೊಟ್ಟೆ ತುಂಬಿದ ಭಾವನೆಯನ್ನು ನೀಡುತ್ತದೆ. ಇನ್ನೊಂದು ಆಶ್ಚರ್ಯವಾಗಿರೋ ವಿಷಯ ಏನು ಗೊತ್ತಾ? ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕೆಲವರು ಇದನ್ನು ಚರ್ಮದ ಕಾಂತಿಯನ್ನು ಹೆಚ್ಚಿಸಲು, ಮುಖದ ಪಿಂಪಲ್ಸನ್ನು ಕಡಿಮೆ ಮಾಡಲು ಮತ್ತು ಕೂದಲು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಬಳಸ್ತಾರೆ. ಇದಲ್ಲದೆ ದೇಹದ ಶಕ್ತಿಯನ್ನು ಹೆಚ್ಚಿಸಲು, ಮಲಬದ್ಧತೆಯನ್ನು ಕಡಿಮೆ ಮಾಡಲು ಮತ್ತು ದೇಹವನ್ನು ನೈಸರ್ಗಿಕವಾಗಿ ಡಿಟಾಕ್ಸ್ ಮಾಡಲು ಕೂಡ ಇದನ್ನು ಬಳಸುತ್ತಾರೆ. ಇದಲ್ಲದೆ ದೇಹದ ಶಕ್ತಿಯನ್ನು ಹೆಚ್ಚಿಸಲು, ಮಲಬದ್ಧತೆ ಕಡಿಮೆ ಮಾಡಲು ಮತ್ತು ದೇಹವನ್ನು ನೈಸರ್ಗಿಕವಾಗಿ ಡಿಟಾಕ್ಸ್ ಮಾಡಲು ಸಹ ಇದು ನೆರವಾಗಬಹುದು. ಈಗ ಮುಖ್ಯ ಪ್ರಶ್ನೆ, ಇದನ್ನು ಯಾವ ಸಮಯದಲ್ಲಿ ಕುಡಿಯಬೇಕು? ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುವುದು ಹೆಚ್ಚು ಉತ್ತಮ ಎಂದು ಹೇಳಲಾಗುತ್ತದೆ. ಅರ್ಧ ಚಮಚದಷ್ಟು ನೇರಳೆ ಬೀಜದ ಪುಡಿಯನ್ನು 1 ಗ್ಲಾಸ್ ಬೆಚ್ಚಗಿನ ನೀರಿಗೆ ಅಥವಾ ಮಜ್ಜಿಗೆಯಲ್ಲಿ ಬೆರೆಸಿ ಸೇವಿಸಬೇಕು. ಕೆಲವರು ಊಟದ ನಂತರವೂ ಸೇವಿಸ್ತಾರೆ. ವಿಶೇಷವಾಗಿ ಜೀರ್ಣಕ್ರಿಯೆ ಸಮಸ್ಯೆ ಇದ್ದರೆ ಇದು ಸಹಾಯಕವಾಗುತ್ತೆ. ಮತ್ತೊಂದು ಮುಖ್ಯ ವಿಷಯ, ಎಷ್ಟು ದಿನ ತೆಗೆದುಕೊಳ್ಬೇಕು? ಸಾಮಾನ್ಯವಾಗಿ 30ರಿಂದ 45 ದಿನದವರೆಗೆ ನಿಯಮಿತವಾಗಿ ಸೇವಿಸಿದರೆ ಉತ್ತಮ ಪರಿಣಾಮವನ್ನು ಕಾಣಬಹುದು. ಆದರೆ ನೆನಪಿಟ್ಕೊಳ್ಳಿ, 1 ದಿನ ಕುಡಿದು ಮ್ಯಾಜಿಕ್ ಆಗುತ್ತೆ ಅಂತ ನಿರೀಕ್ಷಿಸಬೇಡಿ. ನೈಸರ್ಗಿಕ ಪದಾರ್ಥಗಳು ನಿಧಾನವಾಗಿ ಕೆಲಸ ಮಾಡುತ್ತೆ. ಮತ್ತು ಒಂದು ಮುಖ್ಯ ಎಚ್ಚರಿಕೆ, ಅತಿಯಾಗಿ ಸೇವಿಸಬೇಡಿ. ದಿನಕ್ಕೆ ಅರ್ಧ ಚಮಚದಿಂದ 1 ಚಮಚ ಸಾಕು. ಇನ್ನು ಡಯಾಬಿಟಿಸ್ ಅಥವಾ ಬೇರೆ ಔಷಧಿಗಳನ್ನು ಸೇವಿಸ್ತಾ ಇದ್ದರೆ ವೈದ್ಯರ ಸಲಹೆ ಪಡೆದು ಮಾತ್ರ ಬಳಸುವುದು ಉತ್ತಮ. ಇನ್ನು ನೇರಳೆ ಬೀಜದ ಪುಡಿ ಎಲ್ಲ ಆಯುರ್ವೇದಿಕ್ ಮೆಡಿಕಲ್ಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಆನ್ಲೈನ್ನಲ್ಲೂ ಸಿಗುತ್ತೆ. ಇಲ್ಲ ಮನೆಗೆ ಹಣ್ಣನ್ನು ತಂದಾಗ ಬೀಜನ ಎಸೆಯೋದಕ್ಕೆ ಹೋಗಬೇಡಿ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬಹುದು. ಇನ್ನು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.